ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗಿದೆ ಅಂತ ಬಿಜೆಪಿ ನಾಯಕರು ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ರು. ಈಗ ಕೆಲವರು ಪ್ರಗತಿಪರರು ಹಾಗೆ ಎಡಪಂಥೀಯ ಮುಖಂಡರುಗಳೇನಿದ್ದಾರೆ ಇವರು ಸೌಜನ್ಯ ಕೇಸ್ಗೆ ನ್ಯಾಯ ಸಿಗಬೇಕು, ಅಲ್ಲಾಗಿರ್ತಕ್ಕಂಥ ಹತ್ಯೆಗಳು ಶವ ಉತ್ತಿಟ್ಟಿದ್ದಾರೆ ಹೇಳ್ತಿದ್ದಾರೆ. ಆ ಪ್ರಕರಣಗಳಿಗೆ ತಾರ್ಕಿಕ ಅಂತ್ಯ ಕೊಂಡೊಯ್ಯಬೇಕು. ಜೊತೆಗೆ SIT ಮೇಲೆ ಬಹಳಷ್ಟು ರಾಜಕೀಯ ಒತ್ತಡ ಇದೆ ಅಂತ ಸಹಿ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಶಾಸಕರಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ನೀವೆಲ್ಲ ಧರ್ಮಸ್ಥಳ ಚಲೋ ಮಾಡಿದ್ರಿ, ಧರ್ಮಸ್ಥಳ ಜೊತೆ ನಾವಿದ್ದೀವಿ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ವಿ. ಜೊತೆಗೆ ಈಗ ನಿಮ್ಮ ಯಾತ್ರೆ ವಿರುದ್ಧವಾಗಿ ಸಹಿ ಸಂಗ್ರಹವನ್ನ ಕೆಲವು ಎಡಪಂಥೀಯ ನಾಯಕರು ಮಾಡ್ತಿದ್ದಾರೆ. ಸರ್, ನಾನು ಮೊದಲು ಪವರ್ ಟಿವಿ ಅವರಿಗೆ ಅಭಿನಂದನೆಯನ್ನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಕಳೆದ ಒಂದು ತಿಂಗಳಿಂದ ಏನು ಧರ್ಮಸ್ಥಳದ ವಿರುದ್ಧವಾಗಿ ಅಪ್ರಚಾರವನ್ನು ಏನು ಮಾಡ್ತಾ ಇದ್ದಾರೆ ಎಡಪಂಥೀಯರು, ಕೆಲವರೆಲ್ಲರೂ ಪ್ರಗತಿಪರರು ಅಂತ ಹೆಸರಿಟ್ಕೊಂಡು ಇವರು ಹಿಂದೂಗಳ ಹೆಸರಲ್ಲಿ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಇವ್ರಿಗೆ ನಿಜವಾಗ್ಲೂ ಏನಾದರೂ ಹಿಂದುತ್ವ ಇದ್ರೆ ಪ್ರಗತಿಪರರಿಗೆ ದೇವಸ್ಥಾನದ ಮಂಜುನಾಥನ ಒಂದು ದರ್ಶನ ಪಡೆದು ಮಾಡಿರೋ ತಪ್ಪುಗಳಿಗೆ ಕ್ಷಮೆಯನ್ನು ಕೇಳಬೇಕು. ಮತ್ತು ಧರ್ಮಸ್ಥಳ ಒಂದು 1000 ವರ್ಷಗಳ ಇತಿಹಾಸ ಇರುವಂಥ ನಮ್ಮೆಲ್ಲರಿಗೂ ಕೂಡ ಭಕ್ತಿ ಶ್ರದ್ಧಾ ಕೇಂದ್ರ. ಯಾರು ಈ ರೀತಿ ಹಿಂದೆ ತಿರುಪತಿಯ ಬಗ್ಗೆ, ಶಬರಿಮಲೆಯ ಬಗ್ಗೆ, ಈಗ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ಅವ್ರು ಯಾರೂ ಕೂಡ ಸೌಜನ್ಯ ಕೇಸಲ್ಲಿ ನ್ಯಾಯ ಕೇಳೋದಕ್ಕೆ ಬಂದಿರೋರಲ್ಲ. ಇವರೆಲ್ಲರೂ ಕೂಡ ಮಂಜುನಾಥನ ವಿರುದ್ಧ ಏನಾದರೂ ಪಿತೂರಿಯನ್ನು ಮಾಡಬೇಕು ಅಂತ ಬಂದಿದ್ದಾರೆ. ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ವಿದೇಶದಲ್ಲೂ ಕೂಡ ಧರ್ಮಸ್ಥಳದ ಮಂಜುನಾಥನ ಭಕ್ತಾದಿಗಳಿದ್ದಾರೆ. ಇವರೆಲ್ಲರಿಗೂ ಕೂಡ ಈಗಾಗಲೇ ಜನ ತಿರುಗಿ ಬಿದ್ದಿದ್ದಾರೆ. ನಾವೆಲ್ಲರೂ ಕೂಡ ಈ ಯಾತ್ರೆ ಹೋಗ್ಬೇಕು ಅಂತ ಹೇಳಿದ್ರೆ ದೇವರ ಒಂದು ಪ್ರೇರಣೆ ನಮಗಾಗಿರೋದ್ರಿಂದ ನಾವೆಲ್ಲರೂ ಹೋಗ್ತಾ ಇದ್ದೇವೆ. ನಾವೆಲ್ಲ ದೇವರನ್ನ ನಂಬ್ಕೊಂಡು ಬದುಕ್ತಾ ಇರುವಂಥ ಜನ. ಕೆಲವರಿಗೆ ನಂಬಿಕೆ ಇಲ್ಲ ಅಂದರೆ ಅವ್ರು ಸುಮ್ಮನೆ ಇದ್ರೆ ಸಾಕು, ಆದರೆ ವಿರುದ್ಧ ಮಾತಾಡೋಂಥದ್ದು ತಪ್ಪು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ನಾವೆಲ್ಲರೂ ಕೂಡ ಈಗಾಗಲೇ ವಿಧಾನಸಭೆಯಲ್ಲಿ ಧರ್ಮಸ್ಥಳದ ಬಗ್ಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ನಾವೆಲ್ಲ ಧ್ವನಿಯನ್ನು ಎತ್ತಿದ್ದೇವೆ. ಮತ್ತು ಹೊರಗಡೆನೂ ಕೂಡ ಏನು ಜನ ಇವತ್ತು ನಮಗೆ ವಾಲಂಟಿಯರ್ ಆಗಿ ಬಂದು ನಾವು ಧರ್ಮಸ್ಥಳದ ಪರವಾಗಿದ್ದೇವೆ, ನಾವೆಲ್ಲರೂ ಕೂಡ ಯಾತ್ರೆಗೆ ಬರ್ತೇವೆ ಅಂತೇನು ಈಗ ಅವ್ರು ಹೇಳ್ತಾರೆ. ನಾವು ಯಾರೂ ಕೂಡ ಒಬ್ಬರನ್ನು ಬಲವಂತ ಮಾಡಿ ಕರೆದಿಲ್ಲ. ನಾವು ಯಾತ್ರೆಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ಕೇವಲ ಒಂದು 50 ವೆಹಿಕಲ್ ಸ್ಟಾರ್ಟ್ ಮಾಡಿದ್ದು, ಇವತ್ತು 250 ವೆಹಿಕಲ್ಗೆ ಈಗಾಗಲೇ ನಮ್ಮೊಟ್ಟಿಗೆ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಂಡಿದ್ದಾರೆ. ನಾಳೆ ಅಷ್ಟೊತ್ತಿಗೆ ಒಂದು 300ಕ್ಕಿಂತ ಹೆಚ್ಚು ವೆಹಿಕಲ್ ಬರ್ಬೋದು ಅಂತ ನಾವು ಈಗಾಗಲೇ ಆಲೋಚನೆ ಮಾಡಿದ್ದೇವೆ. ಸರ್, ಆಮೇಲೆ SIT ಮೇಲೆ ಇವರು ರಾಜಕೀಯವಾಗಿ ಬಹಳಷ್ಟು ಒತ್ತಡ ಇದೆ ಅನ್ನೋ ಒಂದು ಆರೋಪವನ್ನು ಕೂಡ ಈ ಎಡಪಂಥೀಯರು ಮಾಡ್ತಿದ್ದಾರೆ. ನೋಡಿ, ನಾವು ಯಾವತ್ತು SIT ಮಾಡಿ ಅಂತ ನಾವು ಯಾರು ಕೂಡ ಒತ್ತಡ ಹಾಕಿರಲಿಲ್ಲ. ಈಗಾಗಲೇ ಸರ್ಕಾರ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿದ್ದಾರೆ, ಎಡಪಂಥೀಯರ ನಾವು ಒತ್ತಡಕ್ಕೆ SIT ಮಾಡ್ತಾ ಇದ್ದೀವಿ ಅನ್ನೋದನ್ನ ಅವರು ಕೂಡ, ಮತ್ತೆ ಪರಮೇಶ್ವರ್ ಅವರು ಕೂಡ ಗೃಹ ಸಚಿವರು ಮಾತಾಡುವಂಥ ಸಂದರ್ಭದಲ್ಲಿ ಅವರು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಆದ್ರಿಂದ ನಾವ್ಯಾರು SIT ಮಾಡಿ ಅಂತ ಹೇಳಿಲ್ಲ. ಅವರ ಒತ್ತಡಕ್ಕೆ ಈಗ SIT ಮಾಡಿರೋದು. ಈಗ ಅವರು ಏನು SIT ಮಾಡಿದ ಮೇಲೆ ಅವರು ಎತ್ತಿದಂಥ ಪ್ರಶ್ನೆಗಳು ಎಲ್ಲ ಸುಳ್ಳು ಅಂತ ಗೊತ್ತಾದ ಮೇಲೆ ಈಗ ವಿರುದ್ಧ ಆಗಿದೆ. ಅದಕ್ಕೆ ಅವರು ಷಡ್ಯಂತ್ರ ಅಂತ ಈಗ ಅವ್ರು ಮತ್ತೆ ಮಾತಾಡ್ಲಿಕ್ಕೆ ಶುರುವಾಗಿದ್ದಾರೆ. ಆದ್ರಿಂದ ಈ CBI ತನಿಖೆ ಬೇಕಂದ್ರೂ ಮಾಡಲಿ. ಈಗಾಗಲೇ ಸೌಜನ್ಯ ಕೇಸಲ್ಲಿ CBI ತನಿಖೆ ಆಗಿದೆ. ಇವರು ಎರಡಚರರ ಮೇಲೇನೂ ಕೂಡ ಬೇಕಂದ್ರೆ CBI ತನಿಖೆನೂ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ಆಮೇಲೆ ಈ ಒಂದು ಷಡ್ಯಂತ್ರದಿಂದ ಅರ್ಬನ್ ನಕ್ಸಲೈಟ್ ಕೈವಾಡ ಇದೆ ಅನ್ನೋ ಒಂದು ವಿಚಾರನೂ ಕೂಡ ತಾವು ಬಿಜೆಪಿ ನಾಯಕರು ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ರಿ. ನೋಡಿ, ನಕ್ಸಲಿಸಂ ಬಿಟ್ಟು ಜನಗಳ ಜೊತೆ ಸೇರಿ ಕೆಲಸ ಮಾಡಿ ಅಂತ ನಾವೆಲ್ಲನೂ ಕೂಡ ಹಿಂದಿನಿಂದಲೂ ಕೂಡ ಹೇಳಿದ್ದೇವೆ. ಆದರೆ ಎಲ್ಲೋ ಒಂದು ಕಡೆ ನಗರ ಸೇರಿದ ಮೇಲೆ ಕೆಲವರು ಯಾರು ಅರ್ಬನ್ ನಕ್ಸಲೈಟ್ಸ್ ಇದ್ದಾರೆ ಅವರ ಜೊತೆ ಸೇರಿಕೊಂಡು ಟೂಲ್ ಕಿಟ್ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರೋಂಥದ್ದು ತುಂಬ ಬೇಸರ ತಂದಿದೆ. ನಮ್ಮ ಧರ್ಮವನ್ನು ಒಡಿಲಿಕ್ಕೆ ಮತ್ತು ನಮ್ಮ ದೇವಸ್ಥಾನಗಳ ಬಗ್ಗೆ ಅಪಸ್ವರವನ್ನು ಎತ್ತುವಂಥದ್ದು ಸರಿಯಲ್ಲ. ಯಾರಾದರೂ ಪರ್ಟಿಕ್ಯುಲರ್ ವ್ಯಕ್ತಿ ತಪ್ಪು ಮಾಡಿದರೆ ಅವರ ವಿರುದ್ಧ ಕೇಸ್ ಕೊಡಿ. ಕೋರ್ಟ್ ಇದೆ, ಕಾನೂನು ಇದೆ, SIT ಇದೆ. ಅದ್ರ ಮುಂದೆ ನೀವೆಲ್ಲ ಹೋಗಿ ಹೇಳಿಕೆ ಕೊಡಿ. ಕಾನೂನು ರೀತಿಯಲ್ಲಿದ್ರೆ ತನಿಖೆ ಮಾಡ್ತಾರೆ. ಅಪಪ್ರಚಾರ ಮಾಡೋಂಥದ್ದನ್ನು ದಯವಿಟ್ಟು ನಿಲ್ಲಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸೊ ಇದಿಷ್ಟು ಸತೀಶ್ ರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.